ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಆದಿಪರ್ವದ 17ನೇ ಸಂಧಿ. ದಾಳಿಯಲ್ಲಿ ಬಂದ ಅರಿಬಲದ ದೆಕಾಳುತನವನ್ನು ಮುರಿದು, ದಾಳಿಯಲ್ಲಿ ಬಂದ ಅರಿಬಲದ ಹೆಚ್ಚಾಳುತನವನ್ನು ಮುರಿದು, ಸಂಧಿಯ ಮೇಲೆ ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವ. ದ್ರುಪದ ರಾಜ ಸ್ವಯಂವರವನ್ನು ಏರ್ಪಡಿಸಿದ್ದ ಒಂದು ಸಂದರ್ಭದಲ್ಲಿ ಅರ್ಜುನ ಮತ್ತು ಪಾಂಡವರು, ಅದರಲ್ಲೂ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಗೆ ಹಾರವನ್ನು ಹಾಕ್ತಾನೆ. ಅದಾದ ನಂತರ 5 ಜನ ಪಾಂಡವರು ಕೂಡ ಮದುಮಕ್ಕಳಾಗಿ ರೆಡಿ ಆಗ್ತಾರೆ. 5 ಜನ ಗಂಡಂದರಿಗೆ ಒಬ್ಬ ಪತ್ನಿನ ಅಂತ ಒಂದು ಸಂಶಯ ದ್ರುಪದರಾಜನಿಗೆ ಬಂದಾಗ, ಈ ಸಂಶಯವನ್ನು ವೇದವ್ಯಾಸ ಮಹರ್ಷಿಗಳು ಬಂದು ಪರಿಹಾರ ಮಾಡ್ತಾರೆ. ಆಗ ಒಳ್ಳೆ ವೈಭವದಿಂದ ವಿವಾಹ ನಡೆಯುತ್ತೆ. ಪರಮ ವೈಭವದಲ್ಲಿ ಚತುರ್ಥಿಯ ಮರು ದಿವಸ ಓಕುಳಿಯ ಪುರಜನ ಪರಿಜನದ ಸುಮಾನ ಸರಥಿಯ ಸಾರ ಸಂಪದವ. ಮಂಗಳ ಸ್ನಾನಗಳು ಆಗೋಗ್ತವೆ. ಆಗ ಬದರಿಕಾಶ್ರಮಕ್ಕೆ ಮತ್ತೆ ಹಿಂದಕ್ಕೆ ಹೋಗ್ತಾರೆ ವೇದವ್ಯಾಸ ಮಹರ್ಷಿಗಳು. ಇವರಿಗೆಲ್ಲ ಆಶೀರ್ವಾದ ಮಾಡಿ ದ್ರೌಪದಿ ಸ್ವಯಂವರ ಆಗಿರ್ತಕ್ಕಂಥ ವಿಚಾರ ಕೌರವರಿಗೆ ಗೊತ್ತಾಗುತ್ತೆ. ಅವರು ಭಯಂಕರ ಹೊಟ್ಟೆ ಕಿಚ್ಚಿನಿಂದ ಸಂಕಟ ಪಡ್ತಾರೆ. ಮತ್ತೆ ನಾವು ದ್ರುಪದ ರಾಜನ ಮೇಲೆ ದಂಡೆತ್ತಿ ಹೋಗೋಣ ಅಂತ ಹೇಳಿಬಿಟ್ಟು ಸೈನ್ಯವನ್ನು ರೆಡಿ ಮಾಡಿಬಿಟ್ಟು, ಎಲ್ಲ ಸೈನ್ಯ ಭಯಂಕರವಾದ ಸೈನ್ಯ, ಮತ್ತೆ ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲ ಸೇರಿ ಮತ್ತೆ ಆ ದ್ರುಪದನ ಮೇಲೆ ದಂಡೆತ್ತಿ ಬರ್ತಾರೆ. ಆದರೆ ಅವರು ಬಂದಿರತಕ್ಕಂಥದ್ದನ್ನು ಮನಗಂಡು ಇವರು ಪಾಂಡವರು ಬಹಳ ವೀರಾವೇಶದಿಂದ ಹೋರಾಡಿಬಿಟ್ಟು ಅವರನ್ನು ಓಡಿಸ್ತಾರೆ. ಯಾರನ್ನ? ಕೌರವ ಸೈನ್ಯವನ್ನ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ ಕುಮಾರವ್ಯಾಸ. ಭಾನುವಿನ ಮಂಜಿನ ಶಿಲೋಚ್ಛಯ ಸಾನುವಿನ ವಜ್ರದ ತರಕ್ಷುವ ಧೇನುವಿನ ಹೋರಟೆಯ ಹವಣದು ಭೂಪಾ ಕೇಳಿಂದ. ಪಾಂಡವರಿಗೂ ಮತ್ತು ಕೌರವರಿಗೂ ನಡೆದಿರತಕ್ಕಂಥ ಅವತ್ತಿನ ಯುದ್ಧದ ಒಂದು ಅದ್ಭುತವಾಗಿ ಹೆಂಗಿತ್ತದು ಯುದ್ಧ ಅಂದರೆ, ಸೂರ್ಯನಿಗೂ ಮಂಜಿಗೂ ಸರಿಸಾಟಿ ಇಲ್ಲವೋ, ಬೆಟ್ಟದ ಶಿಖರಕ್ಕೂ ವಜ್ರಾಯುಧಕ್ಕೂ ಯಾವುದೋ ಹೊಂದಿಕೆ ಇಲ್ಲವೋ, ಹುಲಿಗೂ ಮತ್ತು ಹಸುವಿಗೂ ಎಲ್ಲಾದರೂ ಸರಿನಾ ಅನ್ನೋ ರೀತಿಯಲ್ಲಿ ಅವರಿಬ್ಬರ ಹೋರಾಟ ಸಾಗಿ ಕೊನೆಗೆ ಕೌರವರು ಓಡಿ ಹೋಗ್ತಾರೆ. ಮತ್ತೆ ಅವರು ಹಸ್ತಿನಾಪುರಕ್ಕೆ ಹಿಂದಿರುಗ್ತಾರೆ. ಈ ಸಮಯಕ್ಕೆ ಸರಿಯಾಗಿ ಪರಮಾತ್ಮ ಕೃಷ್ಣ ಅಲ್ಲಿಗೆ ಬರ್ತಾನೆ. ಬಂದನಲ್ಲಿಗೆ ಸಕಲ ಯಾದವ ವೃಂದ ಸಹಿತ ಮುರಾರಿ ಕುಂತಿ ನಂದನರು ಬರಲು ಇದಿರಾಗಿ ಕಾಣಿಸಿಕೊಂಡನು ಚಿತದಲ್ಲಿ. ಏನು ಸಂಪೂರ್ಣ ಯಾದವ ಸೈನ್ಯದೊಂದಿಗೆ ಕೃಷ್ಣ ಅಲ್ಲಿಗೆ ಆಗಮಿಸಿದ್ದಾನೆ. ಅವರಿಗೆ ಉಡುಗೊರೆಗಳನ್ನು ಕೊಟ್ಟಿದ್ದಾನೆ ಕೃಷ್ಣ. ಪಾಂಡವರ ಸಹಿತ, ದ್ರೌಪದಿಯ ಸಹಿತ, ಕುಂತಿಯ ಸಹಿತ ಎಲ್ಲರೂ ಕೂಡ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದಾರೆ. ಅವ ಕುಂತಿ ಹೇಳ್ತಾಳೆ, ಅಪ್ಪಯ್ಯ ಧರ್ಮರಾಜ, ಎಲ್ಲರೂ ನನ್ನ ಮಕ್ಕಳೇ ಕೇಳ್ರಿ, ಇವನು ಕೃಷ್ಣ ನನ್ನ ಅಣ್ಣ ವಸುದೇವನ ಮಗ.
ನಿಮಗೆ ವಸುದೇವ ಮಾವನಾಗಬೇಕು, ಆದ್ದರಿಂದ ಮಾವನ ಮಗ ಇವನು ಭಾವಮೈದುನನಾಗಬೇಕು ನಿಮಗೆಲ್ಲರಿಗೂ ಕೂಡ. ನೋಡಪ್ಪ ಕೃಷ್ಣ, 5 ಜನ ಪಾಂಡವರ ಮಾನ ಪ್ರಾಣ ಎಲ್ಲವೂ ನಿಂದೇನಪ್ಪ ಅಂತ ಹೇಳಿಬಿಟ್ಟು ಕುಂತಿ ಆ ಪರಮಾತ್ಮನ ಕೈಯಲ್ಲಿ 5 ಜನ ಮಕ್ಕಳ ಒಂದು ಸರ್ವಸ್ವವನ್ನು ಕೊಡ್ತಾಳೆ. ಅವಾಗ ಕೃಷ್ಣ ಹೇಳ್ತಾನಮ್ಮ, ನೀನೇನು ಯೋಚನೆ ಮಾಡಬೇಡ, ಅವರು ಸತ್ಯವಂತರಾದ್ದರಿಂದ ಸತ್ಯವೇ ಅವರನ್ನು ಕಾಯುತ್ತೆ ಅಂತ ಹೇಳ್ತಾನೆ. ಎಲ್ಲ ವಿಷಯ ಧೃತರಾಷ್ಟ್ರನಿಗೆ ಗೊತ್ತಾಗ್ಬಿಡುತ್ತೆ. ಧೃತರಾಷ್ಟ್ರ ಏನು ಮಾಡ್ತಾನೆ, ಅಲ್ಲಿ ಹಸ್ತಿನಾವತಿ ನಗರದಲ್ಲಿ ಕೃಷ್ಣ ಬಂದಿದ್ದವನಿಗೆ ಗೊತ್ತಾಗ್ಬಿಡುತ್ತೆ. ಶಿಡ್ಲು ಬಡ್ದಂಗಾಗುತ್ತೆ. ಏನು ಕೃಷ್ಣ ಯಾದವರ ಸೈನ್ಯದ ಜೊತೆಗೆ ಬಂದ್ಬಿಟ್ಟಿದಾನಲ್ಲ, ಏನು ಕತೆ ಅಂದ ತಕ್ಷಣ ಕರೆಸಿದನು ಗಾಂಗೇಯ ಗೌತಮ ಗುರು ಸುಯೋಧನ ಶಲ್ಯ ಸೈಂಧವ ಗುರುತನುಜ ರಾಧೇಯ ವಿದುರ ಕಳಿಂಗ ಸೌಬಲರ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಕೃಪಾ ಕೃತವರ್ಮ ಎಲ್ಲರನ್ನು ಕಳಿಸಿ ನೋಡ್ರಪ್ಪ, ಪಾಂಡವರ ಜೊತೆಗೆ ಕೃಷ್ಣ ಹೋಗಿ ಸೇರಿದಾನೆ ಯಾದವರ ಸೈನ್ಯದ ಸಮೇತ. ನಮಗೇನು ಗ್ರಾಚಾರ ಕಾದಿದೆಯೋ ಅದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡ್ರಿ ಅಂದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಕೃಷ್ಣ ಏನು ಬೇಕಾದರೂ ಮಾಡ್ತಾನೆ ಮನಸ್ಸು ಮಾಡಿದರೆ, ಆದ್ದರಿಂದ ಅವೆಲ್ಲ ಬೇಡ, ಪ್ರಾಣಹಾನಿ ಆಗೋದು ಬೇಡ, ಯುದ್ಧನೂ ಬೇಡ, ಪಾಂಡವರನ್ನು ಕರೆಸಿ ಅವರಿಗೂ ಒಂದು ರಾಜಧಾನಿ ಅಂತ ಕೊಟ್ಟು ದಯಾದಿಗಳಿಗೆ ಅರ್ಧ ಭಾಗವನ್ನು ಕೊಡಯ್ಯ ಅಂತ ಹೇಳಿದಾಗ 101 ಜನ ಮಕ್ಕಳನ್ನು ದುರ್ಯೋಧನಾದಿಯಾಗಿ 101 ಜನ ಮಕ್ಕಳನ್ನು ಒಪ್ಪಿಸ್ತಾನೆ. ನೋಡ್ರಯ್ಯ, ನಿನ್ನ ಅಣ್ಣ ತಮ್ಮಂದರೆ ಪಾಂಡವರು, ಭೀಷ್ಮಾಚಾರ್ಯ ಹೇಳಿದ್ದಕ್ಕೆ ಧೃತರಾಷ್ಟ್ರ ಒಪ್ಪುತ್ತಾನೆ. ಅದಕ್ಕೋಸ್ಕರ ಅರ್ಧ ಭಾಗವನ್ನು ಕೊಡ್ರಿ ಎಂದಿದ್ದಕ್ಕೆ ಅವರು ಒಪ್ಪುತ್ತಾರೆ. ಆ ಸಮಯದಲ್ಲಿ ಈ ವಿಚಾರ ಅವರಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ವಿದುರನ್ನ ಕಳಿಸ್ತಾರೆ. ಒಬ್ಬ ರಾಯಭಾರಿಯಾಗಿ ವಿದುರನನ್ನ ಆ ದ್ರುಪದರಾಜನ ಆಸ್ಥಾನಕ್ಕೆ ಕಳಿಸ್ತಾರೆ. ಆಗ ನೇರವಾಗಿ ವಿದುರ ಅಲ್ಲಿಗೆ ಬರ್ತಾನೆ. ನೋಡ್ತಾನೆ ಕೃಷ್ಣ ಬಂದಿದ್ದಾನೆ, ಪಾಂಡವರು ಇದ್ದಾರೆ, ಏನು ಅವರಿಗೆಲ್ಲ ನಮಸ್ಕಾರ ಮಾಡಿಬಿಡ್ತಾನೆ. ಅಷ್ಟೊಳಗಡೆ ಧರ್ಮರಾಜ ವಿದುರನನ್ನು ಆಲಂಗಿಸ್ಕೊಂಡ್ಬಿಟ್ಟು, ಚಿಕ್ಕಪ್ಪ ಅಲ್ಲ ಅವನು ಚಿಕ್ಕಪ್ಪ ಆಗಬೇಕು, ಆಗ ಸೀದಾ ಕರ್ಕೊಂಡೋಗಿ ಆಸನ ಮೇಲೆ ಕುಳಿಸಿ, ಕೃಷ್ಣ ಇರ್ತಾನೆ ಅಲ್ಲಿ, ಶ್ರೀಕೃಷ್ಣ ಅವನನ್ನು ಅಪ್ಪಿಗೆಂತಾನೆ, ಮೈಯನ್ನು ತಡವುತ್ತಾನೆ. ಎಂಥ ಪುಣ್ಯ ವಿದುರನಿಗೆ, ಸಚರಾಚರ ಜಗತ್ಪತಿ ಮೈ ಮೇಲೆ ಕೈಯಾಡಿಸಿದ್ದಾನೆ ಅಂದರೆ ಸಾಮಾನ್ಯನಾ? ಹಾಗೆ ವಿದುರನಿಗೆ ಮರ್ಯಾದೆಯನ್ನು ಅವರೂ ಕೊಡ್ತಾರೆ. ವಿದುರ ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಹೇಳ್ತೇನೆ, ನೋಡಪ್ಪ ಈ ಥರ ಧೃತರಾಷ್ಟ್ರ ಭೀಷ್ಮ ದ್ರೋಣ ದೊಡ್ಡ ಮನುಷ್ಯರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲದೆ ನಿಮಗೂ ಕೂಡ ದಾಯಭಾಗವನ್ನು ಅಂದರೆ ಭೂಮಿಯನ್ನು ಅರ್ಧ ಭಾಗ ಕೊಡೋದಕ್ಕೆ ಅವರೆಲ್ಲ ಒಪ್ಪಿದ್ದಾರೆ. ಯಾವುದಾದ್ರೂ ಒಂದು ಇಂದ್ರಪ್ರಸ್ಥದಲ್ಲೇ ನೀವಿರ್ರಿ, ಅದನ್ನೇ ರಾಜಧಾನಿಯಾಗಿ ಮಾಡಿಕೇಳ್ರಿ, ಇಲ್ಲೇ ಇರ್ರಿ, ಅರ್ಧ ಭಾಗವನ್ನು ನಿಮಗೆ ಕೊಡ್ತಾರೆ. ಹಸ್ತಿನಾವತಿಯನ್ನ ಒಂದು ರಾಜಧಾನಿಯಾಗಿ ಅವ್ರು ಮಾಡಿಕೊಳ್ಳಿ, ಏನಾದರೂ ಆಗಲಿ, ಒಟ್ಟು ಅರ್ಧ ಭಾಗ ಕೊಡೋದಕ್ಕೆ ಅವರು ಒಪ್ಪಿದ್ದಾರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ಕೃಷ್ಣನ ಮುಖವನ್ನು ನೋಡಿದ ಕೃಷ್ಣನೂ ಕೂಡ ಒಪ್ಪುತ್ತಾನೆ. ಕೃಷ್ಣನ ಒಂದು ಸಮ್ಮತಿಗೆ ಇವರೆಲ್ಲರೂ ಕೂಡ ಒಪ್ಪಿದ ನಂತರ ಆವಾಗ ನೇರವಾಗಿ ಯಾದವ ಸೈನ್ಯ ಮತ್ತು ಕೃಷ್ಣನ ಸಮೇತ 5 ಜನ ಪಾಂಡವರು ಎಲ್ಲರೂ ಕೂಡ ಹಸ್ತಿನಾವತಿ ಪುರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಬಂದ ತಕ್ಷಣ ಹಸ್ತಿನಾವತಿ ಪುರವನ್ನು ಪ್ರವೇಶ ಮಾಡಿದ ತಕ್ಷಣ ಬಂದು ಕಾಣಿಕೆ ಕೊಟ್ಟು ಗಂಗಾನಂದನ ಧೃತರಾಷ್ಟ್ರನನ್ನು ಸಾನಂದದಲ್ಲಿ ಗಾಂಧಾರಿಯನು ಗುರು ಗೌತಮಾದಿಗಳ. ಪಾಪ 5 ಜನ ಬಂದ್ಬಿಟ್ಟು ಭೀಷ್ಮ ದ್ರೋಣ ಇವರಿಗೆಲ್ಲರಿಗೂ ಕೂಡ ದೊಡ್ಡ ದೊಡ್ಡ ಮನುಷ್ಯರಿಗೆ ವಿದುರನಿಗೆ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡ್ತಾರೆ ಪಾಂಡವರು. ಪಾಪ ಅವಾಗ ಧೃತರಾಷ್ಟ್ರನಿಗೂ ಕೊಡ್ತಾರೆ ಕಾಣಿಕೆಯನ್ನು, ದೊಡ್ಡಪ್ಪ ಅಲ್ಲ ಪಾಪ. ಅವಾಗ ಧೃತರಾಷ್ಟ್ರ 101 ಜನ ಕೌರವರ ಮಕ್ಕಳನ್ನು ಕರೆದು, ನೋಡಪ್ಪ ಇವರೆಲ್ಲ ನಿಮ್ಮ ಅಣ್ಣ ತಮ್ಮಂದರು ಅಂತೇಳಿ ಪರಿಚಯ ಮಾಡಿಸಿಬಿಟ್ಟು ಒಬ್ರಿಗೊಬ್ಬರಿಗೆ ಆಲಿಂಗನೋತ್ಸವವನ್ನು ಏರ್ಪಡಿಸಿ ಎಲ್ಲರೂ ಯಾದವರ ಕೃಷ್ಣನ ಪರಿಚಯವನ್ನು ಮಾಡಿಸಿ ಎಲ್ಲರೂ ಆಗೋಗುತ್ತೆ. ಎಲ್ಲರೂ ಕೂಡ ಚೆನ್ನಾಗಿರಪ್ಪ ಅಂತ ಹೇಳ್ತಾರೆ. ವೀತಭಯರು ಅನ್ಯೋನ್ಯ ಪರಮಪ್ರೀತಿಯ ಬೆಳವಣಿಗೆಯಲ್ಲಿದ್ದರು. ಈ ಥರ ಅವರು 5 ವರ್ಷ ಒಬ್ರಿಗೊಬ್ಬರು ಜೊತೆಗಿರ್ತಾರೆ. ಈ ಸಂದರ್ಭಕ್ಕೆ ಧರ್ಮರಾಜನಿಗೆ 36 ವರ್ಷ ಕಳೆಯುತ್ತೆ ಅಂತಕ್ಕಂಥ ಸಂಧಿ ಸೂಚನೆಯ ಸಾರಾಂಶ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.